ಹಲೋ, ನಮಸ್ತೆ. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ, ಇವತ್ತು ನಾನು ನಿಮ್ಮನ್ನ ಕೈದಾಳ ಚೆನ್ನಕೇಶವ ದೇವಸ್ಥಾನವನ್ನು ತೋರಿಸ್ತೀನಿ. ಕೈದಾಳ ಅನ್ನೋ ಹೆಸರು ಏನಕ್ಕೆ ಬಂತು ಅಂತ ಕೂಡ ಆಮೇಲೆ ಹೇಳ್ತೀನಿ. ಮತ್ತು ಈ ದೇವಸ್ಥಾನ ಇರೋದು ತುಮಕೂರಿಂದ 7 ಕಿಲೋಮೀಟರ್ ದೂರದಲ್ಲಿರುವ ಕೈದಳ ಎಂಬ ಊರಿನಲ್ಲಿ. ಆದರೆ ನಾವು ಇದನ್ನು ಮಾತಾಡ್ತಾ ಕೈ ದಾಳ ಮಾಡ್ಕೊಂಬಿಟ್ಟಿದ್ದೀವಿ. ಆಡು ಭಾಷೆಯಲ್ಲಿ ಕೈ ದಾಳ ಮಾಡ್ಕೊಂಬಿಟ್ಟಿದ್ದೀವಿ. ಆದರೆ ಈ ಊರಿನ ಹೆಸರು ಕೈದಳ ಅಂತ. ಈ ಊರಿನ ಮೊದಲ ಹೆಸರು ಕೈದಳ ಅಲ್ಲ, ಇದಕ್ಕೆ ಆಮೇಲೆ ಕೈದಳ ಅಂತ ಹೆಸರು ಬಂತು. ಫಸ್ಟು ಈ ಊರಿನ ಹೆಸರು ಕ್ರೀಡಿಕಾಪುರ ಅಂತ ಇರುತ್ತೆ. ಕ್ರೀಡಿಕಾಪುರ ಅಂದರೆ ಈ ಊರಲ್ಲಿ ತುಂಬ ಕ್ರೀಡೆಗಳನ್ನ ಆಡಿಸ್ತಾ ಇರ್ತಾರೆ. ಸೊ ಅದಕ್ಕಾಗಿ ರಾಜರ ಕಾಲದಲ್ಲಿ ಈ ಊರಲ್ಲಿ ಕ್ರೀಡೆಗಳನ್ನ ನಡೆಸ್ತಿರ್ತಾರೆ ಜಾಸ್ತಿ. ಎಲ್ಲ ಥರ ಕ್ರೀಡೆಗಳನ್ನ ಇಲ್ಲಿ ದೇವಸ್ಥಾನ ಮುಂದೆ ತುಂಬ ಜಾಗ ಇದೆ. ಅದು ಕ್ಯಾಪ್ಚರ್ ಮಾಡಿದ್ದೇನೋ ಇಲ್ಲೋ ನೋಡಬೇಕು. ನೋಡಿ, ಎದುರುಗಡೆ ನೋಡಿ, ತುಂಬ ಜಾಗ ಇದೆ. ಈ ಜಾಗದಲ್ಲಿ ಮೊದಲು ಅಂದರೆ ರಾಜರ ಕಾಲದಲ್ಲೆಲ್ಲ ಅಲ್ಲಿ ಕ್ರೀಡೆಗಳನ್ನ ಆಡಿಸ್ತಿರಂತೆ. ಅದಕ್ಕೆ ಈ ಊರಿಗೆ ಕ್ರೀಡಿಕಾಪುರ ಅಂತ ಹೆಸರು ಬಂದಿತ್ತು. ಆಮೇಲೆ ಇದಕ್ಕೆ ಕೈದಳ ಅಂತ ಹೆಸರು ಬಂತು. ಈ ಊರು ಜಕಣಾಚಾರ್ಯರು, ಅಮರ ಶಿಲ್ಪಿ ಜಕಣಾಚಾರ್ಯರು ಹುಟ್ಟಿದ ಊರು ಅಂತ ಕೂಡ ಹೇಳಲಾಗ್ತಾ ಇದೆ. ಮತ್ತು ಈ ದೇವಾಲಯ ಜಕಣಾಚಾರ್ಯರ ಕೊನೆಯ ಕೃತಿ, ಅಂದರೆ ಕೊನೆಯದಾಗಿ ಅವರು ಕೆತ್ತನೆ ಮಾಡಿದ ದೇವಾಲಯ ಅಂತ ಹೇಳ್ತಾರೆ. ಈ ದೇವಾಲಯ ಕಂಪ್ಲೀಟ್ ಆಗೋಷ್ಟೊತ್ತಿಗೆ ಜಕಣಾಚಾರ್ಯರು ಇರಲಿಲ್ಲ, ಮರಣ ಹೊಂದಿದ್ದರು ಅಂತ ಕೂಡ ಹೇಳ್ತಿದ್ದಾರೆ. ಮತ್ತು ಈ ದೇವಾಲಯವು ಹೊಯ್ಸಳ ವಾಸ್ತುಶಿಲ್ಪ ಶೈಲಿಯಲ್ಲಿದೆ. ದೇವಾಲಯದ ಹೊರಭಾಗದಲ್ಲಿ ಸುಂದರವಾದ ಕೆತ್ತನೆಗಳಿವೆ. ಗರ್ಭಗೃಹದಲ್ಲಿರುವ ಚೆನ್ನಕೇಶವ ವಿಗ್ರಹವು 8.5 ಅಡಿ ಎತ್ತರವಿದೆ. ಗರ್ಭಗೃಹದ ಎದುರಿನಲ್ಲಿ ಸಣ್ಣ ದೇವಾಲಯ ಇದೆ, ಅದು ಗರುಡ ಸ್ವಾಮಿಯವ್ರದ್ದು ಇದೆ. ಆಮೇಲೆ ತೋರಿಸ್ತೀನಿ ನೋಡಿ ಆ ದೇವಸ್ಥಾನ. ಗರುಡ ಸ್ವಾಮಿಯವ್ರ ದೇವಸ್ಥಾನ ಅಲ್ಲಿದೆ ನೋಡಿ, ಅದು ಎದುರುಗಡೆ ಇರೋ ಗರುಡ ಸ್ವಾಮಿಯವರ ದೇವಸ್ಥಾನ. ಹಾಗೆ ಈ ದೇವಸ್ಥಾನ ತುಂಬ ವಿಶಾಲವಾದ ಜಾಗದಿಂದ ಕೂಡಿದೆ. ಎತ್ತೆತ್ತರಕ್ಕೆ ಕಲ್ಲಿಂದ ಕಟ್ಟಿರೋ ಕಾಂಪೌಂಡಿಂದ ಸುರಕ್ಷಿತವಾಗಿ ಇದೆ. ಇದೇ ನೋಡಿ ಜಕಣಾಚಾರ್ಯರು ಕೊನೆಯದಾಗಿ ಕೆತ್ತನೆ ಮಾಡಿರೋ ವಿಗ್ರಹ. ತುಂಬ ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ. ಚೆನ್ನಕೇಶ್ವರನ ಮೂರ್ತಿ ನೋಡಲು 2 ಕಣ್ಣು ಸಾಲಲ್ಲ, ಅಷ್ಟು ಕಳೆಯಿಂದ ಕೂಡಿದೆ. ಆಮೇಲೆ ಅಷ್ಟು ಅಚ್ಚುಕಟ್ಟಾಗಿ ಕೆತ್ತನೆ ಮಾಡಿದ್ದಾರೆ ನಮ್ಮ ಜಕಣಾಚಾರ್ಯರು ಎಂದು ಹೆಮ್ಮೆಯಿಂದ ಹೇಳ್ಕೊಳ್ಳೋಣ. ಹಾಗೆ ಇದು ದೇವಸ್ಥಾನದ ಒಳಗೆ ತುಂಬ ವಿಶಾಲವಾಗಿದೆ. ಹಾಗೆ ಅಲ್ಲೊಂದು ಕಿಟಕಿ ಕಾಣ್ತಾ ಇದೆ. ಆ ಕಿಟಕಿಯಿಂದ ನೋಡಿದ್ರೆ ಗರುಡ ಸ್ವಾಮಿಯವರ ದೇವಸ್ಥಾನ ಕಾಣಿಸುತ್ತೆ. ಹಾಗೆ ಗರುಡ ಸ್ವಾಮಿ ದೇವಸ್ಥಾನದಲ್ಲಿ ನಿಂತು ನೋಡಿದ್ರೆ ಸೀದಾ ಚೆನ್ನಕೇಶ್ವರ ಮೂರ್ತಿ ಕಾಣುತ್ತೆ. ಈ ಥರ ಕೆತ್ತನೆ ಮಾಡಿದ್ದಾರೆ. ಆಗಿನ ಕಾಲದಲ್ಲೇ ಎಷ್ಟು ನೀಟಾಗಿ ಕೆತ್ತನೆ ಮಾಡಿದ್ದಾರೆ ಅಂದರೆ, ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ಆ ವಿಗ್ರಹ ಕಾಣುತ್ತೆ. ಗರುಡ ಸ್ವಾಮಿ ಹತ್ರ ನಿಂತ್ಕೊಂಡು ನೋಡಿದ್ರೆ ಚೆನ್ನಕೇಶ್ವರ ಸ್ವಾಮಿಯವರ ವಿಗ್ರಹ ಕಾಣುತ್ತೆ. ಅಷ್ಟು ನೀಟಾಗಿ ಕೆತ್ತನೆ ಮಾಡಿದ್ದಾರೆ. ಹಾಗೆ ಇದು ಮಕರ ಸಂಕ್ರಾಂತಿ ಟೈಮಲ್ಲಿ ಆ ಬಿಸಿಲು ಆ ಕಿಟಕಿಯಿಂದ ಸೀದಾ ದೇವರ ಪಾದಕ್ಕೆ ಬೀಳುತ್ತಂತೆ. ಆಗಿನ ಕಾಲದಲ್ಲಿ ಎಷ್ಟು ಇದಾಗಿ ಕಟ್ಟಿರ್ಬೇಕಲ್ವ. ಆ ಸೂರ್ಯನ ಕಿರಣ ಕರೆಕ್ಟಾಗಿ ಮಕರ ಸಂಕ್ರಾಂತಿ ಟೈಮಲ್ಲೇ ದೇವರ ಪಾದಕ್ಕೆ ಬೀಳುತ್ತಂತೆ. ಈ ಥರದ್ದೆಲ್ಲ ಕೇಳಿದಾಗ ಮನಸ್ಸಲ್ಲಿ ಭಕ್ತಿ ಉಕ್ಕಿ ಬರುತ್ತೆ. ಯಾಕೆ ಅಂದರೆ ಮೊದಲು ಕ್ವಶನ್ ಮಾಡುತ್ತೆ ನಮಗೆ, ಇದು ಹೆಂಗೆ ಸಾಧ್ಯ ಅಂತ. ಆವಾಗ ಮನಸ್ಸು ಹೇಳುತ್ತೆ, ಅದು ಭಕ್ತಿ, ಅದು ದೇವರ ಲೀಲೆ ಅಂತ ಅಲ್ವಾ. ಆಗ ಭಕ್ತಿ ಉಕ್ಕಿ ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇದೇ ನೋಡಿ, ನಮ್ಮ ಜಕಣಾಚಾರ್ಯರು ಕೆತ್ತನೆ ಮಾಡಿರುವಂಥ ಶ್ರೀ ಚೆನ್ನಕೇಶ್ವರನ ಮೂರ್ತಿ ಎಷ್ಟು ಅಚ್ಚುಕಟ್ಟಾಗಿ ಕೆತ್ತನೆ ಮಾಡಿದ್ದಾರೆ ಅಂದರೆ 2 ಕಣ್ಣು ಸಾಲಲ್ಲ. ನನ್ನ ಕ್ಯಾಮ್ರಾ ಅಷ್ಟು ಜಸ್ಟಿಸ್ ಮಾಡಲ್ಲ. ದಯವಿಟ್ಟು ಹತ್ತಿರದಲ್ಲಿರೋರು, ದೂರದಲ್ಲಿರೋರು ಯಾರೇ ಆಗಲಿ ಒಮ್ಮೆ ಈ ದೇವಸ್ಥಾನ ನೋಡಿ, ಆ ಮೂರ್ತಿ ನೋಡಿದರೆ ಭಕ್ತಿ ಉಕ್ಕಿ ಬರುತ್ತೆ. ಆ ಕಿಂಡಿ ಈಗ ಅಲ್ಲಿ ದೇವರಿಟ್ಬಿಟ್ಟಿದ್ದಾರೆ. ಆ ಕಿಂಡಿ ಹತ್ರ ನೋಡಿದ್ರೆ ಗರುಡ ಸ್ವಾಮಿ ದೇವಸ್ಥಾನ ಕಾಣಿಸ್ತಿತ್ತು. ಅಲ್ಲೇನೋ ವಿಗ್ರಹ ದೇವರಿಟ್ಟಿರೋದ್ರಿಂದ ನಾನು ನೋಡೋಕ್ಕಾಗಲಿಲ್ಲ. ನೋಡಿ ಎಷ್ಟು ವಿಶಾಲವಾಗಿ ನೀಟಾಗಿದೆ ದೇವಸ್ಥಾನ, ಎಷ್ಟು ಅಚ್ಚುಕಟ್ಟಾಗಿದೆ. ಇದೆಲ್ಲ ನಾವು ಇತಿಹಾಸದಲ್ಲಿ ಓದಿದ್ವಿ. ಜಕಣಾಚಾರ್ಯರು ಹಾಗೆ ಹೀಗೆ ಅಂತ ಅಷ್ಟು ಚೆನ್ನಾಗಿ ಶಿಲ್ಪಕಲೆ ಮಾಡ್ತಿದ್ರು, ಅಷ್ಟು ಚೆನ್ನಾಗಿ ವಿಗ್ರಹ ಕೆತ್ತುತ್ತಿದ್ರು. ಇದನ್ನೆಲ್ಲ ಇಲ್ಲಿ ನೋಡಿದ್ಮೇಲೆ ಗೊತ್ತಾಗುತ್ತೆ, ಹೌದು ಇತಿಹಾಸ ನಿಜ ಅನಿಸುತ್ತೆ.
ನೋಡಿ, ಇದೇ ಗರುಡ ಸ್ವಾಮಿಯವರ ದೇವಸ್ಥಾನ. ಈ ಕಟ್ಟೆ ಮೇಲೆ ನಿಂತ್ಕೊಂಡು ನೋಡಿದ್ರೆ ಸೀದಾ ಚೆನ್ನಕೇಶ್ವರನ ವಿಗ್ರಹ ಕಾಣುತ್ತೆ. ಬಟ್ ಈಗ ಕಾಣಿಸಲ್ಲ, ಅಲ್ಲಿ ಇದಿಟ್ಟಿದ್ದಾರಲ್ಲ, ದೇವರಿಟ್ಟಿದ್ದಾರೆ, ಉಯ್ಯಾಲೆ ದೇವರಿಟ್ಟಿದ್ದಾರೆ, ಅದು ಕಾಣಿಸಲ್ಲ. ನೋಡಿ, ಇದೇ ಗರುಡ ಸ್ವಾಮಿ. ಒಂದ್ಸರಿ ಕೈ ಮುಕ್ಕೊಳ್ಳಿ. ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ವಿಗ್ರಹ ಕಾಣುತ್ತೆ, ಅಲ್ಲಿ ನಿಂತ್ಕೊಂಡು ನೋಡಿದ್ರೆ ಈ ದೇವಸ್ಥಾನ ಕಾಣುತ್ತೆ. ಅಲ್ಲಿ ತಾತ ಕೂತಿದ್ರು, ಅವ್ರು ಹೇಳ್ತಾಯಿದ್ರು, ಅಲ್ಲಿ ಪಾದ ಇದೆಯಲ್ಲ, ಅದೇ ಚೆನ್ನಕೇಶ್ವರನ ನಿಜವಾದ ಪಾದ ಕಣವ, ಕೈ ಮುಕ್ಕೋ ಅಂತ. ನಾನು ಕೈ ಮುಕ್ಕೊಂಡೆ. ನಮಗೆ ಗೊತ್ತಿಲ್ಲ, ಹಿಂಗೆ ಯಾರಾದರೂ ದೊಡ್ಡವ್ರು ಹೇಳಿದಾಗ ಹೌದಲ್ಲ ಅಂತ ನಮಸ್ಕಾರ. ಇದೇ ನೋಡಿ ಚೆನ್ನಕೇಶ್ವರನ ಪಾದ, ಇದಕ್ಕೆ ನಮಸ್ಕಾರ ಮಾಡ್ಕೊಬೇಕು ಕಣಮ್ಮ, ನಮಸ್ಕಾರ ಮಾಡ್ಕೊ ಅಂತ ಅಲ್ಲಿ ಕೂತಿದ್ದ ತಾತ ಹೇಳ್ತಿತ್ತು. ಸೊ ನಾನು ನಮಸ್ಕಾರ ಮಾಡಿಕೊಂಡೆ. ಹಾಗೆ ಬೇಲೂರಿನಲ್ಲಿರುವ ಶ್ರೀ ಚೆನ್ನಕೇಶ್ವರ ಸ್ವಾಮಿ ವಿಗ್ರಹನೂ ಕೂಡ ನಮ್ಮ ಜಕಣಾಚಾರ್ಯರೇ ಕೆತ್ತನೆ ಮಾಡಿರ್ತಾರೆ. ಆದರೆ ಆ ಮೂರ್ತಿಯಲ್ಲಿ ದೋಷ ಇದೆ ಅಂತ ಜಕಣಾಚಾರ್ಯರ ಮಗರಾದ ಜಕಣಾಚಾರ್ಯರಿಗೆ ಹೇಳ್ತಾರೆ. ಆಗ ಕೋಪಗೊಂಡ ಜಕಣಾಚಾರ್ಯರು, ಏನು ಲೋಪ ಇದೆ ನನ್ನ ಮೂರ್ತಿಲಿ ತೋರಿಸು ಅಂದಾಗ ಡಂಕಣಾಚಾರ್ಯರು ಅದರಲ್ಲಿರೋ ಲೋಪವನ್ನು ತೋರಿಸ್ತಾರೆ. ಆಗ ಕೋಪಗೊಂಡ ಬೇಸರದಿಂದ ಜಕಣಾಚಾರ್ಯರು ತಮ್ಮ ಕೈಯನ್ನು ಕಟ್ ಮಾಡ್ಕೊಬಿಡ್ತಾರೆ. ಒಂದು ಕೈಯನ್ನು ಕಟ್ ಮಾಡ್ಕೋತಾರೆ. ಜಕಣಾಚಾರ್ಯರು ತಮ್ಮ ಬಲಗೈಯನ್ನು ಕಟ್ ಮಾಡ್ಕೊಂಡ ನಂತರ ವಾಪಸ್ ತಮ್ಮ ಊರಾದ ಕ್ರೀಡಾನಗರಿಗೆ ಬರ್ತಾರೆ. ಅಲ್ಲಿ ಮತ್ತೆ ಅನುಗ್ರಹ ಆಗುತ್ತೆ ಅವ್ರಿಗೆ. ಇಲ್ಲೊಂದು ದೇವಸ್ಥಾನದಲ್ಲಿ ಮತ್ತೆ ಚೆನ್ನಕೇಶ್ವರ ಸ್ವಾಮಿಯವರ ವಿಗ್ರಹನ ಕೆತ್ತನೆ ಮಾಡಬೇಕು ಅಂತ ಮತ್ತು ಜಕಣಾಚಾರ್ಯರು ಭಕ್ತಿಯಿಂದ ಮತ್ತೆ ಚೆನ್ನಕೇಶ್ವರ ವಿಗ್ರಹ ಈಗಿದೆಯಲ್ಲ ಈ ದೇವಸ್ಥಾನದಲ್ಲಿ, ಆ ವಿಗ್ರಹನ ಕೆತ್ತನೆ ಮಾಡ್ತಾರೆ. ಆಗ ಶ್ರೀ ಪರಮಾತ್ಮ ಚೆನ್ನಕೇಶ್ವರರೇ ಅವರ ಭಕ್ತಿಗೆ ಮೆಚ್ಚಿ, ಅವರ ಕೆತ್ತನೆಗೆ ಮೆಚ್ಚಿ ಅವರಿಗೆ ವಾಪಸ್ ಕೈ ಕೊಡ್ತಾರೆ. ಅವರಿಗೆ ವಾಪಸ್ಸು ಕಟ್ ಮಾಡ್ಕೊಂಡಿರೋ ಕೈ ಬರುತ್ತೆ. ಹಾಗಾಗಿ ಈ ಊರನ್ನು ಕೈದಳ ಅಂತ ಕರೀತಾರೆ. ಅವರು ಹೋಗಿರೋ ಕೈ ಬಂತಲ್ಲ, ಅದಕ್ಕೆ ಈ ಊರಿಗೆ ಕೈದಳ ಅಂತ ಹೆಸರಿಡ್ತಾರೆ. ನಾವು ಅದನ್ನು ಕೈದಾಳ ಮಾಡ್ಕೊಂಬಿಟ್ಟಿದ್ದೀವಿ. ಹೀಗೆ ನೋಡಿ, ಕ್ರೀಡಾಪುರಕ್ಕೆ ಕೈದಳ ಅನ್ನೋ ಹೆಸರು ಬಂತು. ನಾವು ಅದನ್ನು ಕೈದಾಳ ಮಾಡ್ಕೊಂಬಿಟ್ಟಿದ್ದೀವಿ. ಇದಾಗಿತ್ತು ಈ ದೇವಸ್ಥಾನದ ಇತಿಹಾಸ. ಹಾಗೆ ಯಾರ್ಯಾರು ಈ ವಿಡಿಯೋ ನೋಡಿದ್ದೀರೋ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್. ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾಯಿದ್ದೀರಾ, ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಮತ್ತು ಈ ವಿಡಿಯೋದಲ್ಲಿ ಏನಾದರೂ ತಪ್ಪು ಮಾಹಿತಿ ನಾನು ಕೊಟ್ಟಿದ್ದರೆ ದಯವಿಟ್ಟು ಕ್ಷಮೆ ಇರಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು. ಬಾಯ್ ಬಾಯ್.